ಸಂಕಷ್ಟಹರಗಣ ಆಲ್ರೆಡಿ ಇಲ್ಲಿ ತುಂಬ ರಶ್ ಇದೆ. ಎಲ್ಲರಿಗೂ ನಮಸ್ಕಾರ. ಹೆಸರು ಅಕ್ಷರ ವಿಜಯ್ ಫ್ರಮ್ ಮೈಸೂರು. ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇರೋದು. ಆಲ್ರೆಡಿ ಯೂಟ್ಯೂಬ್ ಅಕೌಂಟ್ ಓಪನ್ ಆಗಿದೆ. ನಾನು ಫಸ್ಟ್ ಆಫ್ ಆಲ್ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ. ನಾನು ಕ್ಲಾಸಿಕಲ್ ಡ್ಯಾನ್ಸೆಲ್ಲ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ. ಆಲ್ರೆಡಿ ನನ್ನ ಅಕೌಂಟ್ಗೆ ಹಾಕಿದ್ದೀನಿ. ನನ್ನ ಅಕೌಂಟ್ ನೇಮು ಅಕ್ಷರ ವಿಜಯ್ ಮೈಸೂರು ಅಂತ ನನ್ನ ಅಕೌಂಟು ಓಪನ್ ಆಗಿದೆ ಆಲ್ರೆಡಿ. ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರಬೇಕು, ವರಮಹಾಲಕ್ಷ್ಮಿ ಹಬ್ಬ. ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋಲಿ ತಿಳ್ಕೊತೀರಾ. ಈ ವಿಡಿಯೋ ನಾನು ಏನು ಮಾಡ್ತಿರೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪರೇಷನ್ ಬೇಕು, ಹಾಗೆ ಏನು ತಗೊಂಡು ಬರ್ತೀವಿ ಅಂತ ನೋಡೋಣ. ಇವಾಗ ನಾವು ಸ್ಯಾರಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ದೇವಿ ಕುಣಿಸೋಕ್ಕೆ ಸ್ಯಾರಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ರೀತಿ ಸ್ಯಾರಿ ಎಲ್ಲ ತಗೋತೀವಿ ಅಂತ. ಬನ್ನಿ ನೋಡೋಣ. ಬಾಯ್, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ನಾನು ಹೇಳಿದ್ದೆ ಸ್ಯಾರಿ ತಗೊಳಕ್ಕೆ ಹೋಗ್ತೀವಿ ಅಂತ. ಇವಾಗ ನಾವು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯುವರಾಜ ಸಿಲ್ಕ್ ಹೋಗ್ತಾ ಇದ್ದೀವಿ. ನಾನು ನಿಮಗೂ ಇನ್ನೂ ನಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಲ್ವಾ. ಫಸ್ಟ್ ನಮ್ಮ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಈಗ ನಮ್ಮ ಅಪ್ಪ ವಿಜಯ್ ಅಂತ. ಹಾಯ್. ನಮ್ಮಮ್ಮ ಜ್ಯೋತಿ. ಫೈನಲಿ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಫೈನಲಿ ಬಂದ್ವಿ, ಯುವರಾಜ ಸಿಲ್ಕಿಗೆ ಬಂದ್ವಿ. ಆಲ್ರೆಡಿ ತುಂಬ ರಶ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಆಲ್ರೆಡಿ ರಶ್ ಇದೆ. ನೋಡಬೇಕು. ಒಳಗಡೆ ಬಂದ್ವಿ. ಆಲ್ರೆಡಿ ಇಲ್ಲಿ ತುಂಬ ರಶ್ ಇದೆ. ಇಲ್ಲಿ ನೋಡಿ ಸ್ಯಾರೀಸ್ ಎಲ್ಲ. ಏನೇ ಸ್ಯಾರೀಸ್ ಬೇಕಾದ್ರೂ ಸಿಗುತ್ತೆ. ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ನೋಡಿ ಫೈನಲಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ನಾವು. ಓಪನ್ ಮಾಡಿದ್ದು. ಹಾಂ, ಇದು ಸೆಲೆಕ್ಟ್ ಮಾಡಿದ್ವಿ ದೇವಿಗೆ. ಇದು ಕ್ಯಾಟ್ಲಾಗ್ ರೀತಿ ಇದು ಬರುತ್ತೆ, ಕ್ಯಾಟ್ಲಾಗ್. ಇದು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಈ ಸ್ಯಾರಿನೂ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದು ಆ ಸ್ಯಾರಿ ದೇವರಿಗಾಯಿತು, ಈ ಸ್ಯಾರಿ ನಮ್ಮ ಅಮ್ಮಂಗಾಯಿತು. ನೋಡಿ ಯಾವ ಸ್ಯಾರಿ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಸ್ಯಾರೀಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಯ್, ನಾನು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇವಾಗ ದೇವಿಗೆ ಬಾಳೆಕಂದು ಮತ್ತು ಚೆಂಡು ಹೂವು ಅದೆಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಅಮ್ಮ ಪರ್ಚೇಸ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಚೆಂಡು ಹೂವು ಮತ್ತು ಬಾಳೆಕಂದೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಯಾವ್ದು ನೋಡಿ. ಹಾಂ, ತಗೊಂಡ್ರಾ? ಹಾಂ ಸರಿ, ತಗೊಂಡಿದ್ದಾರೆ. ಫೈನಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇವಾಗ ಮನೇನ ತಗೊಂಡು ಬಂದ್ವಿ. ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಪರ್ಚೇಸ್ ಮಾಡಬೇಕು. ಇವಾಗ ಏನೇನು ತಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ನೋಡಿ. ಕಟ್ಟಕ್ಕೆ ಚೆಂಡು ಹೂವು ಇದೆ, ನನಗೆ ಬಾಳೆ ಎಲೆ, ಬಾಳೆ ತಿಂದು ಮತ್ತು ದೇವಿಗೆ ಸೇರಿ ಮತ್ತು ಬಳೆ ಗಿಳೆ ಬಂದಿದೆ. ಇನ್ನೂ ಹಲವು ಐಟಮ್ಗಳು ತರಬೇಕು ಮಾರ್ಕೆಟ್ಗೆ.
ಇದು ನೋಡಿ ದೇವಿ ಗುಡ್ಸೋ ಸ್ಯಾರಿ, ಇದು ದೇವಿ ಗುಡ್ಸೋ ಸ್ಯಾರಿ. ಯುವರಾಜದಲ್ಲಿ ಪರ್ಚೇಸ್ ಮಾಡಿದ್ದು, ಯುವರಾಜದಲ್ಲಿ. ಹಾಗೆ ಮಗಳ ಡ್ರೆಸ್ಸು ಇಲ್ಲೇ ಇದೆ. ಆಕ್ಚುಲಿ ನಾಳೆ ಹುಟ್ಟು ಜೀವನ 4 ಗಂಟೆ ತರಬೇಕಾಗುತ್ತೆ. ಇನ್ನು ವಿಳ್ಯದೆಲೆ ಬೇಕು, ಕಲಸಿಗೆ ಇದು ಮಾಡಬೇಕು, ಕಲಸಿಗೆ ವಿಳ್ಯದೆಲೆ ಇದೆ, ವಿಳ್ಯದೆಲೆ ಮುಗಿಸೋಣ. ಮತ್ತೆ ಮಾತಾಡಿಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ಗೆ ಮಾತಾಡಿಗೆ ಹೋಗ್ಬಿಟ್ಟು ಎಲ್ಲ ತುಂಬಿಸ್ಬಿಟ್ರೆ ಜಲ್ದಿ ಆಗುತ್ತೆ. ನಾಳೆ ಆಕ್ಚುಲಿ 8 ಪೂಜೆ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಬೆಳಿಗ್ಗೆ ಮುಹೂರ್ತ ತುಂಬ ಚೆನ್ನಾಗಿದೆ. ನಾಳೆ ಒಂದು ವೇಳೆ ಬೆಳಿಗ್ಗೆ 8:30 ಗಂಟೆ ಒಳಗೆ ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿಗೆ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಮಾಡಬೇಕಾಗುತ್ತೆ. ಈ ಬಾರಿ ಮುಹೂರ್ತ ಬಂದಿರೋದು ಆ ಥರ. ಆದ್ರಿಂದ ಸಾಧ್ಯವಾದಷ್ಟು ನೈಟ್ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಬೆಳಿಗ್ಗೆ ಈ ನೈಟೇ ಫುಲ್ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಕೊತಾರೆ. ಬೆಳಿಗ್ಗೆ ಎದ್ಬಿಟ್ಟು 7 ಗಂಟೆ 7:30ಗೆಲ್ಲ ಪೂಜೆ ಆಗುತ್ತೆ ನನ್ನ ಪ್ರಕಾರ. ಸಂಜೆ ಮಾಮೂಲಿ ತಿಂತೀವಿ ಜನಗಳನ್ನ ಸಂಜೆ ರಾತ್ರಿ ಕರೀತಾರೆ. ಕಡಿಮೆ ನಾಳೆ ಒಂದು 100 ಸಂಖ್ಯೆ ಬರೋ ಸಾಧ್ಯತೆ ಇದೆ. ನಾಳೆ ನೋಡೋಣ. ಒಂದು ನಿಮಿಷ ಮಿಸಸ್ ಮಾತಾಡ್ತಾರೆ. ಮಾತಾಡಿ ಮನೇನು ಪೆಂಡಿಂಗ್ ಇದೆ ಅಂತ. ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಹೂವು ಪೋಣಿಸ್ತಾ ಇದ್ದಾರೆ ನಮ್ಮಮ್ಮ. ಇನ್ನೂ ಹೂವು ಎಲ್ಲ ಪೋಣಿಸ್ಬೇಕು. ದೇವರಿಗೆ ಹೂವು ಎಲ್ಲ ಪೋಣಿಸ್ತಾ ಇದ್ದಾರೆ ನೋಡಿ. ಚೆಂಡು ಹೂವು ಪೋಣಿಸ್ತಾ ಇದ್ದಾರೆ. ಇನ್ನೂ ಬೇರೆ ಹೂವು ಎಲ್ಲ ಕಟ್ಟಬೇಕು. ಇವಾಗ ನಾನು ಹೆಲ್ಪ್ ಮಾಡಿದೆ ಅಮ್ಮಂಗೆ. ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಇಷ್ಟು ಹೂವು ಪೋಣಿಸಿದ್ದೀವಿ. ಈಗ ಇಷ್ಟೇನಮ್ಮ? ಇನ್ನೂ ಇದೆಯಾ? ಇನ್ನೂ ಹೂವು ಪೋಣಿಸ್ಬೇಕು ನೋಡಿ. ಆಗಲೇ ನಾನು ಹೇಳಿದ್ದೆ ಇನ್ನೂ ಒಂದು ಸ್ವಲ್ಪ ಸಾಮಾನೆಲ್ಲ ಪರ್ಚೇಸ್ ಮಾಡಬೇಕು ಅಂತ. ಅದಕ್ಕೆ ಆವಾಗಲೇ ಯುವರಾಜ ಸಿಲ್ಕ್ ಹೋಗಿದ್ವಿ. ಅಲ್ಲಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೂವು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗಿ ಸ್ವಲ್ಪ ಮನೆಯಲ್ಲೆಲ್ಲ ಡೆಕೋರೇಷನ್ ಇತ್ತು. ದೇವಿ ಕುಣ್ಸೋಕ್ಕೆ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ವಾಪಸ್ ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ಆಗಲೇ ಕಾರಲ್ಲಿ ಹೋಗಿದ್ವಿ. ಈಗ ನೈಟ್ ಅಲ್ವಾ, ಅದಕ್ಕೆ ಬೈಕಲ್ಲಿ ಬಂದಿದ್ದೀವಿ. ನಾವು 3 ಜನನೂ ಬೈಕಲ್ಲಿ ಬಂದಿದ್ದೀವಿ. ಆನ್ ದ ವೇ ಹೋಗ್ತಾಯಿದ್ದೀವಿ. ಈಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲೋಗಿ ಸ್ವಲ್ಪ ಹೂವು ಎಲೆ ಅದೆಲ್ಲ ಪರ್ಚೇಸ್ ಮಾಡಬೇಕಿತ್ತು. ಒಂದೊಂದು ಸ್ವಲ್ಪ ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಇವಾಗ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಮೈಸೂರು ಎಲ್ಲ ಡೋರ್ಸೆಲ್ಲ ಆಲ್ರೆಡಿ ಸ್ವಲ್ಪ ಕ್ಲೋಸ್ ಆಗಿದೆ. ಟೈಮ್ ಆಲ್ರೆಡಿ 10 o'clock ಆಯಿತು. ಇದು ಅಶೋಕ ರೋಡ್ ಹತ್ರ ಬಂದ್ವಿ. ಈಗ ಅಶೋಕ ರೋಡಿಂದ ಹಂಗೆ ಮಾರ್ಕೆಟ್ಗೆ ಹೋಗ್ತೀವಿ. ಈಗ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟು. ಇನ್ನು ಏನೇನು ಪರ್ಚೇಸ್ ಮಾಡಬೇಕಪ್ಪ? ಬಾಳೆ ಎಲೆ ಮತ್ತು ಹೂವು ಕೊಡೋರಿಗೆ ಹೂವು, ರೋಸು, ಇನ್ನೂ ಕೆಲವು ಐಟಮ್ಗಳ ಹಣ್ಣುಗಳು, ಈ ಥರ ಹಣ್ಣುಗಳು ಬರೀತಾರೆ ಮಮ್ಮಿ. ತುಂಬ ಐಟಮ್ಗಳಿವೆ. ಹೇಳಿದ್ನಲ್ಲ 11 ಆಗುತ್ತೆ. ಹೌದಾ? ಅಷ್ಟೊತ್ತಾಗುತ್ತಾ? ಆವಾಗಲೇ ಬರೀ ಹೋಗಿ ಸ್ಯಾರಿ ಎಲ್ಲ ತಗೊಂಡು ಬಂದ್ವಿ ಅಷ್ಟೇ. ಇನ್ನೂ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಅಶೋಕ ರೋಡ್ ಅಲ್ವಾ ಇದು? ಹಾಂ, ಅಶೋಕ ರೋಡ್. ಗಾಂಧಿ ಸ್ಕ್ವೇರ್ಗೆ ಬಂದ್ವಿ. ಈಗ ಇನ್ನೇ ನೋಡ್ತೀವಿ ಮಾರ್ಕೆಟ್ಗೆ. ನೋಡಿ ಗಾಂಧಿ ಸ್ಕ್ವೇರ್ ಅಲ್ಲಪ್ಪ? ಹಾಂ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ 12 ಕಿಲೋಮೀಟರ್ ಸಿಗುತ್ತೆ ಫುಡ್. ಹೇಳಿ 12 ಕಿಲೋಮೀಟರ್ ಫುಡ್ ಸಿಗುತ್ತೆ. ಎಲ್ಲಿ? ಗಾಂಧಿ ಸ್ಕ್ವೇರ್ ಎದುರುಗಡೆ. ಈ ಬತ್ತು ಅಂದರೆ ಚಿಕ್ಕ ಇಡ್ಲಿ. ಇಲ್ಲಿ ಒಂದು ಇಡ್ಲಿ ಬರೀ 2 rupees ಅಷ್ಟೇ. ಇಡ್ಲಿ 2 rupees. ಆ ಕಾಲದಿಂದ ತುಂಬ 40 ವರ್ಷದ ಇದೆ ಇಲ್ಲಿ. ಸುಮಂಗಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಬೇಗ. 50. ಇಲ್ಲಿ ಫುಲ್ ರಶ್ ಇರುತ್ತೆ ಸುಮಂಗಲಿ ಸೇಲ್ಸಲ್ಲಿ. ಪಕ್ಕನೇ ಆನಂದ್ ಬ್ರದರ್ಸ್, ಪ್ರಭಾ ಥಿಯೇಟರ್ ಎಲ್ಲ ಕ್ಲೋಸ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ಮಾರ್ಕೆಟ್ 12 o'clock ತನಕ ಓಪನ್ ಆಗಿರುತ್ತೆ ಅಂದ್ಕೊಡ್ತೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ.
ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡಿ ಎಷ್ಟೊಂದು ವೆಹಿಕಲ್ ನೋಡಿ. ಇಲ್ಲಿ ಅಜಂತ ಹೋಟ್ಲ್ ಇಲ್ಲೂ ರಶ್ ಇರುತ್ತೆ ಫುಲ್ಲು. ಅಜಂತ ಹೋಟೆಲ್ ಮಾರ್ಕೆಟ್ ಹತ್ರ ಬಂದ್ವಿ. ಇವಾಗ ಸಾಮಾನ್ಕ್ಯೂ ಮಾರ್ಕೆಟ್ ಹೊರಗಡೆ ಸಾಮಾನ್ಕ್ಯೂ ತಗೋತೀವಿ ನೋಡಿ. ಸಾಮಾನ್ಕ್ಯೂ ಬಂದು ಮಾರ್ಕೆಟ್ಗೆ ನೋಡಿ. ಇವೆಲ್ಲ ಇನ್ನೆಲ್ಲ ಮಾರ್ತಾ ಇದ್ದಾರೆ. ಪರವಾಗಿಲ್ಲ, ರಶ್ ಎಲ್ಲ ಕಡಿಮೆ ಇದೆ. ಬಂದರೆ ಎಂಟ್ರೆನ್ಸ್ ಸಿಗುತ್ತೆ ನೋಡಿ. ಇದಾ ದೇವಿಗೆ ನೋಡೋಣ ಬರುವಾಗ. ಎಂಟ್ರೆನ್ಸೇ ಇದು ಸಿಗುತ್ತೆ. ಬೇಗ ನೋಡಿ, ಏನೋ ಪರ್ಚೇಸ್ ಮಾಡ್ಬೇಕಿನ್ನೂ. ರಶ್ ಕಡಿಮೆ ಇದೆ. ಅಲ್ಲಿ ಆ ಕಡೆ ಹೋದ್ರೆ ತರಕಾರಿ ಐಟಮ್ಸಾ? ಇಲ್ಲಪ್ಪ, ಮುಂದೆ ತರಕಾರಿ ಐಟಮ್ಸ್, ದಿನಸಿ ಐಟಮ್ಸ್ ಅಂತೆ ಮೋಸ್ಟ್ಲಿ. ಹೋಗೋಣ. ಇಲ್ಲೇ ಬೆಳ್ಳಿ ಐಟಮ್ಸ್, ದಿನಸಿ ಐಟಮ್ಸಾ? ಹಾಂ, ಬೆಳ್ಳಿ ಐಟಮ್ಸ್. ಇಲ್ಲಿ ಮೇಲೆ ಬಂದರೆ ಏನೇನೋ ತಗೋತಾ ಇದ್ದಾರೆ ನೋಡಿ. ಏನದು? ಫ್ರೂಟ್ಸ್ ಇರಕ್ಕ ನೋಡಿ. ಏನೋ ತಗೊಂಡ್ರು. ಏನದು? ಹಾಂ, ಈ ಟೈಪ್ ಬರುತ್ತೆ ಫ್ರೂಟ್ಸ್ ಇಡೋಕ್ಕೆ. ಅದು ಕಾಮನ್ ಆಗೋಯ್ತಲ್ವಾ? ಹಾಂ, ಫೈನಲ್ ತಗೊಂಡು ಈಗ ವಿಳ್ಯದೆಲೆ ತಗೊಳಕ್ಕೆ ಬಂದಿದ್ದೀವಿ ನೋಡಿ. ವಿಳ್ಯದೆಲೆ ತಗೊಳಕ್ಕೆ ಬಂದಿದ್ದೀವಿ ಈಗ. ಹಾಂ, ಎಷ್ಟದು? ನಾನು 400. ವಿಳ್ಯದೆಲೆ ತಗೊಂಡು ಈಗ ತರಕಾರಿ ಐಟಮ್ಸ್ ಹೋಗ್ಬೇಕದೆಲ್ಲ ಬೇಡ ಅಂದರು. ಆ ಕಡೆ ತರಕಾರಿ ಐಟಮ್ಸ್. ಈಗ ಬಾಳೆಹಣ್ಣು ತಗೊಳಕ್ಕೆ ಬಂದಿದ್ವಿ. ಇಲ್ಲಿ ಬಾಳೆಹಣ್ಣು, ಏನು ಬಾಳೆಹಣ್ಣು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಚಿಪ್ಗೆ 50 ರೂಪೀಸ್. ಬಾಳೆಹಣ್ಣು ರೇಟ್ ಜಾಸ್ತಿ ಆಗಿದೆ. ಬಾಳೆಹಣ್ಣು ತಗೊಂಡು ಈಗ ಈ ಕಡೆ ಹಂಗೆ ಬರ್ತಾ ಇದ್ವಿ. ಬರಬೇಕಾದ್ರೆ ದೇವ್ರಿಗೆ ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಕರ್ಪೂರ ಅದೆಲ್ಲ ತಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಏನೇನೋ ತಗೋತಾ ಇದ್ದಾರೆ. ಏನೇನೋ ತಗೋತಾ ಇದ್ದಾರೆ ನೋಡಿ. ಎಲ್ಲ ತಗೊಂಡ್ವಿ. ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂತೂ ಇಂತೂ ಮಾರ್ಕೆಟಲ್ಲಿ ಸಾಮಾನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ದೇವಿನ ಕುಂಡಿಸ್ಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ತೀವಿ. ಇವಾಗ ಹೋಗ್ಬೇಕಿಲ್ಲಿ ಅಂಬೇಡ್ಕರ್ ಹತ್ರ ಬಂದ್ವಿ. ಈಗ ಸರ್ಕಲ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಹೋದರೆ ಫೌಂಟೇನ್ ಸರ್ಕಲ್ ಅಂತೆ. ಇವಾಗ ಹೋಗಿ ದೇವಿ ಕುಂಡಿಸ್ಬೇಕು. ನಾನು ಅಮ್ಮಂಗೆ ಹೆಲ್ಪ್ ಮಾಡಬೇಕು. ಇವಾಗ ಹೋಗಿ
ಎಷ್ಟೊತ್ತು ಒಂದು 1 o'clock ಆಯ್ತದೆ ನಾವೆಲ್ಲ ಇವಾಗ ರೆಡಿ ಮಾಡೋ ತನಕ. ಡೆಕೋರೇಷನ್ ಎಲ್ಲ ಮುಗ್ದಿದೆ, ಹೋಗಿ ಕೊಂಡಿಸ್ಬೇಕಷ್ಟೇ ಇವಾಗ. FTS ಸರ್ಕಲ್, ಎನ್ನಾರ್ಪುರ ಸರ್ಕಲ್. ನಾನು ಹೋಗ್ತೀನಿ. ಎಷ್ಟೊತ್ತಿಗೆ ನಾವು ಬಂದಿದ್ದು? 10 o'clock ಬಂದಿದ್ದು ನಾವು. ಈಗ ಎಷ್ಟು ಟೈಮ್ ಅಪ್ಪ? 11:30. ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಅಂಗಡಿ. ಇವಾಗೆಲ್ಲ ಕ್ಲೋಸ್ ಮಾಡ್ತವ್ರೆ. ಆಲ್ರೆಡಿ ಟೈಮ್ ಅಲ್ಲ, 11:30 ಕ್ಲೋಸ್ ಮಾಡ್ತಾರೆ. ನಮ್ಮನೆಗೆ ನಿಯರ್ ಇದು ಅಂಗಡಿ ತಗ್ದವ್ರಲ್ಲ. ಮೆಡಿಕಲ್ ಶಾಪ್ ಓಪನ್ ಆಗಿರುತ್ತೆ ಅಲ್ವಾ. ನೈಟಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಆಲ್ರೆಡಿ ಹೇಳಿದ್ದೆ ನಾನು ದೇವಿ ಕುಂಡಿಸ್ತೀವಿ ಅಂತ. ನೈಟೇ ಕುಂಡಿಸ್ಬಿಟ್ಟು ಬೆಳಗ್ಗೆ 6 o'clock ಪೂಜೆ ಎಲ್ಲ ಮುಗಿಸ್ಬಿಡ್ತೀವಿ. ಆಮೇಲೆ ಸಾಯಂಕಾಲ ಅರ್ಶಿನ ಕುಂಕುಮಕ್ಕೆಲ್ಲ ಕರಿತೀವಿ. ಇಲ್ಲಿ ನೋಡಿ ಅಕ್ಕಿ ಮತ್ತು ಎಲ್ಲ ಕುಣಿಸಿದೆ. ಇವಾಗ ಸ್ಯಾರಿ ಉಡಿಸ್ಬೇಕಿಲ್ಲಿ. ರೆಡಿ ಮಾಡಿದ್ದೀವಿ ಆಲ್ರೆಡಿ. ಸ್ಯಾರಿ ಹೆಂಗೆ ನರಿಗೆ ಎಲ್ಲ ರೆಡಿ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಮಾಡಾಯಿತು. ರಾತ್ರಿನೇ ಹೇಳಿದ್ದೆ ಅಲ್ವಾ, ರಾತ್ರಿನೇ ಎಲ್ಲ ಅಲಂಕಾರ ಎಲ್ಲ ಮಾಡಿ ಸೀರೆ ಎಲ್ಲ ಉಡ್ಸಿಟ್ಟಿದ್ವಿ. ಈಗ ಇಲ್ಲಿ ಎದ್ದು ಅಲಂಕಾರ ಎಲ್ಲ ಮಾಡಿ ದೇವಿಗೆ ಹಣ್ಣು ಅದೆಲ್ಲ 10 ಗಂಟೆ ಒಳಗಡೆ ಪೂಜೆ ಎಲ್ಲ ಮಾಡಿಬಿಡ್ತೀವಿ. ಆಮೇಲೆ ಪುನಃ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಕಟ್ತೀವಿ. ಎಲ್ಲ ರೆಡಿಯಾಗಿದೆ ನೋಡಿ. ರಾತ್ರಿನೆಲ್ಲ ಮಾಡಿ ಇಟ್ಟಿದ್ವಿ. ಈ ರೀತಿ ಫೈನಲ್ ಆಗಿ ಲುಕ್ ಬಂದಿದೆ. ಪೂಜೆ ಮಾಡ್ತಾವ್ರಿ ಈಗ. ಸಂಕಷ್ಟಹರ ಗಣಪತಿ ಸೋಮ ಸೂರ್ಯ ನಿಲೋಚನ ಪಾಹಿ 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 ಶ್ರೀ ಗಜಾನನ ಪುಣ್ಯ ಪಾರಾಯಣ ತರಲಿ ನಮಗೆ ಸದ್ಗತಿ ಮನದ ಮನೆಯ ತೋರಣ ಸಂಕಷ್ಟಹರ ಗಣಪತಿ ವಾತಾಪಿ ಗಣಪತಿ ಭಜೆ ಭೂತ ಭೌತಿಕ ಪ್ರಕಾಶಿತಂ ಭಜೆ ಸಾಂಪ್ರದಾಯಿಕವಾಗಿ ಗಣಪತಿ ಹೋಗ್ಬಿಟ್ಟು ಗಣಪತಿ ಪೂಜೆ ಮಾಡಿದಾಗ ಗಣಪತಿ ಪೂಜೆ ನಂತರ
ಅರ್ಶಿನ ಕುಂಕುಮ ತಗೊಳಕ್ಕೆ. ಎಲ್ಲರೂ ಇನ್ವೈಟ್ ಮಾಡಿದ್ವಲ್ಲ, ಬರ್ತಾ ಇದ್ದಾರೆ ಎಲ್ರೂ. ನಮ್ಮ ಮನೆ ಲಕ್ಷ್ಮಿ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಚೆನ್ನಾಗಿ ಬಂದಿದೆ ಮಾತ್ರ, ನೋಡ್ತಾನೆ ಇರಬೇಕು ಅನ್ಸುತ್ತೆ. Con Henry Triada, er in den liten giva fram en reis. Och fange! ಲಕ್ಷ್ಮಿಗೆಲ್ಲ ಪೂಜೆ ಮಾಡಿ ಇವಾಗ ಹೋಗಿ ಅರಿಶಿನ ಕುಂಕುಮ ಕೊಡ್ಬೇಕಷ್ಟೇ. ಅರಿಶಿನ ಕುಂಕುಮ ಕೊಟ್ಬಿಟ್ಟು ಇದು ಮಾಡ್ಬೇಕಷ್ಟೇ. ಎಲ್ಲ ಮುಗೀತು ಈಗ ನೋಡಿ. ಪೂಜೆನೇ ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಅಪ್ಪ, ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಮುಗಿದಾಯಿತು. ನಾವು ಎಲ್ಲ ಮುಗ್ದಾಯಿತು. ನಾವು ಬಂದವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ನೆನ್ನೆಯಿಂದ ಪ್ರಿಪ್ರೇಷನ್ ಎಲ್ಲ ಮುಗೀತು. ನೆನ್ನೆಯಿಂದ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮುಗೀತು ಇವತ್ತಿಗೆ. ನಾನಿಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.